ಹಾಯ್ ಹಲೋ ನಮಸ್ಕಾರ. ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತು ಸಾಂಬಾರು ಮಗೆಕಾಯಿ, ಯೂಶಲಿ ಸಾಂಬಾರಿಗೆ ಯೂಸ್ ಮಾಡುವಂಥ ಮಗೆಕಾಯನ್ನು ಸಾಂಬಾರಿಗೇ ಯೂಸ್ ಮಾಡ್ತಿರ್ತೀವಿ. ಆದರೆ ಅದೇ ಮಗೆಕಾಯನ್ನು ಯೂಸ್ ಮಾಡಿ ಇವತ್ತು ಒಂದು ಹೊಸ ಥರದ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಯಾವಾಗಲೂ ಒಂದೇ ಥರ ಸಾಂಬಾರು ಮಾಡಿ ತಿಂದು ಬೇಜಾರು ಬಂದಿರುತ್ತಲ್ವ, ಆಗ ಈ ಥರ ರೆಸಿಪಿನ ಟ್ರೈ ಮಾಡಿ. ತುಂಬಾ ಇಷ್ಟ ಆಗುತ್ತೆ, ತುಂಬಾ ಹೆಲ್ದಿಯಾಗಿರುತ್ತೆ, ಜೊತೆಗೆ ತುಂಬ ಬೇಗ ಕೂಡ ಮಾಡ್ಕೋಬೋದು. ಹಾಗೆ ತುಂಬಾ ರುಚಿಯಾಗಿರುತ್ತೆ. ದೋಸೆ, ಚಪಾತಿ, ರೊಟ್ಟಿ, ಅನ್ನ, ಹಾಗೆ ಯಾವುದೇ ಇದಕ್ಕೆ ನೀವು ಸೈಡ್ ಡಿಶ್ ಆಗಿ ಇದನ್ನು ಯೂಸ್ ಮಾಡ್ಬೋದು. ತುಂಬಾ ರುಚಿಯಾಗಿ ಬರುತ್ತೆ. ಹಾಗೆ ತುಂಬಾ ಈಸಿ ಮೆಥಡಲ್ಲಿ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಒಂದೇ ಥರ ತಿಂದು ಬೇಜಾರಾದವರಿಗೆ ಇದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಹಾಗಾದರೆ ತಡ ಮಾಡದೆ ಇವತ್ತಿನ ಈಸಿಯಾಗಿ ಮಾಡುವಂಥ ಸಾಂಬಾರು ಮಗೆಕಾಯಲ್ಲಿ ಮಾಡುವಂಥ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ, ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಬೇರೆ ಥರದ ಹೊಸ ರೆಸಿಪಿ ವೀಡಿಯೋಸ್ಗಳು, ಹಾಗೆಯೇ ಈಸಿಯಾಗಿ ಮಾಡುವಂಥ ರೆಸಿಪೀಸ್ ವೀಡಿಯೋಸು ಅಥವಾ ಹಳೆ ಕಾಲದ ರೆಸಿಪೀಸ್ ವೀಡಿಯೋಸನ್ನು ಹಾಕಿದಾಗ ನೀವು ಹಾಕಿದ ಕೂಡಲೇ ನೋಡ್ಬೋದು. ಜೊತೆಗೆ ಮಿಸ್ ಮಾಡದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹಾಗಾದರೆ ಬನ್ನಿ ಇವತ್ತು ಫಟ್ ಅಂತ ಸಾಂಬಾರು ಮಗೆಕಾಯಲ್ಲಿ ಮಾಡುವಂಥ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಪಟ್ ಅಂತ ಸಬ್ಸ್ಕ್ರೈಬ್ ಆಗ್ತೀರಾ ಅಲ್ವಾ? ಎಸ್, ಸಬ್ಸ್ಕ್ರೈಬ್ ಆಗಿ. ಹಾಗೆ ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಸಾಂಬಾರು ಮಗೆಕಾಯಿ ಇಲ್ಲಿ ತೊಗೊಂಡಿರೋದು. ನೀವು ಇದೇ ಥರ ಹಳ್ಳಿಯಲ್ಲಿ ಸಿಗುವಂಥ ಮಗೆಕಾಯಿ ಕೂಡ ಸಿಗುತ್ತೆ. ಅದರಲ್ಲಂತೂ ಈ ರೆಸಿಪಿ ಸಖತ್ತಾಗಿ ಬರುತ್ತೆ. ಅದು ಸಿಕ್ಕರೆ ಅದರಲ್ಲೇ ಟ್ರೈ ಮಾಡಿ. ಈಗ ನಾನಿದು ಪುಟ್ಟದಾಗಿರೋದು ಒಂದು ತೊಗೊಂಡಿದ್ದೀನಿ. ಇದನ್ನು ಮೊದಲಿಗೆ ಕಟ್ ಮಾಡ್ಕೋಬೇಕು. ಒಂದು ಚಾಕು ತೊಗೊಂಡು ಇದನ್ನು ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ದೊಡ್ಡದಾಗಿದ್ದರೂ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಫುಲ್ ಮೀಡಿಯಮ್ ಸೈಜ್ದು ಪೀಸಸ್ಗಳಾದರೆ ಆಯಿತು. ಸಿಪ್ಪೆ ಏನು ತೆಗೆಯೋ ಅವಶ್ಯಕತೆ ಇರೋದಿಲ್ಲ ಇದಕ್ಕೆ. ನೋಡಿ, ಈ ಬೀಜ ಏನಿದೆ ಇದನ್ನೆಲ್ಲ ರಿಮೂವ್ ಮಾಡಿ ತೆಗೆದುಬಿಡಿ. ಹಾಗಂತ ಈ ಬೀಜ ವೇಸ್ಟ್ ಮಾಡೋದು ಬೇಕಾಗಿಲ್ಲ. ಇದರಲ್ಲೂ ಕೂಡ ಔಷಧಿ ಗುಣಗಳಿರ್ತವೆ. ಅದನ್ನು ಮುಂದಿನ ದಿನಗಳಲ್ಲಿ ಹೇಗೆ ಏನು ರೆಸಿಪಿ ಮಾಡ್ಬೋದು ಅಂತಲೂ ಹೇಳ್ತೀನಿ. ಒಂದು ವೇಳೆ ನಿಮ್ಗೆ ಇದನ್ನು ಸಿಕ್ಕರೆ ದಯವಿಟ್ಟು ಬೀಜನ ತೆಗೆದುಬಿಟ್ಟು ಒಣಗಿಸಿ ಇಟ್ಕೊಳ್ಳಿ. ನಾನೀಗ ಕಟ್ ಮಾಡಿಬಿಟ್ಟು ಬೀಜನ ರಿಮೂವ್ ಮಾಡ್ತಾಯಿದ್ದೀನಿ. ಬೀಜಗಳನ್ನ ತೆಗೆದುಬಿಟ್ಟು ಕ್ಲೀನಾಗಿ, ಸಿಪ್ಪೆಯನ್ನು ತೆಗ್ದಿಲ್ಲ ನಾನು. ಹಾಗೆಯೇ ಇನ್ನೊಂದು ಪಾತ್ರೆಗೆ ನಾನು ಇದನ್ನು ಹಾಕೋತಾ ಇದ್ದೀನಿ. ಅಷ್ಟನ್ನು ಕಟ್ ಮಾಡಿ ಹಾಕ್ಕೋಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಳ್ಳಿ, ಯಾಕಂದರೆ ಅದರಲ್ಲಿ ಹುಳಿ ಅಂಶ ಇರುತ್ತೆ, ಅದು ಹೋಗುತ್ತೆ. ವಾಶ್ ಮಾಡಿದ ನಂತರ ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಮುಳುಗುವಷ್ಟು ನೀರನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನೀವು ಯಾವಾಗಲೂ ತರಕಾರಿ ಬೇಯಿಸ್ತಿರ್ತಿರಲ್ಲ, ಅದೇ ಕುಕ್ಕರಲ್ಲಿ ಇದೇ ಥರ ಸ್ಟೆಪ್ ಮಾಡಿ ಇಟ್ಬಿಟ್ರೆ ಬೆಂದು ಬರುತ್ತೆ. ನಾನು ಅದೇ ಥರ ಮಾಡಿ ಬೇಯಿಸ್ಕೋತಾ ಇದ್ದೀನಿ. ನೋಡಿ, ಈಗ ಇದು ಬೆಂದಿದೆ. ಈ ಥರ ಬೆಂದರೆ ಸಾಕು. ಇದಕ್ಕೆ ಉಪ್ಪೇನೂ ಹಾಕಿಲ್ಲ, ಬರೀ ನೀರು ಹಾಕಿಬಿಟ್ಟು ಬೇಯಿಸಿರೋ ಅಂಥದ್ದು. ಈಗ ಇದನ್ನು ತಣ್ಣಗಾಗೋದಕ್ಕೆ ಒಂದು ಪ್ಲೇಟ್ಗೆ ನಾನು ತೆಗೆದಿಟ್ಕೋತಾ ಇದ್ದೀನಿ. ಇದು ಪೂರ್ತಿಯಾಗಿ ತಣ್ಣಗಾಗಬೇಕು, ಕೈಯಲ್ಲಿ ಮುಟ್ಟೋಷ್ಟು ತಣ್ಣಗಾಗಬೇಕು. ಪೂರ್ತಿಯಾಗಿ ತಣ್ಣಗಾದರೆ ಈ ರೆಸಿಪಿ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಚೆನ್ನಾಗಿ ಬೆಂದು ಕೂಡ ಬಂದಿದೆ. ನೀವು ಅಕಸ್ಮಾತ್ ಸಿಪ್ಪೆ ಇಷ್ಟ ಆಗೋದಿಲ್ಲ ಅನ್ನೋರು ಈ ಸಿಪ್ಪೆಗಳನ್ನು ತಕ್ಕೋಬೋದು. ಈ ಥರ ಕೈಯಲ್ಲಿ ತೆಗೆದ್ರೆ ಬಂದುಬಿಡುತ್ತೆ. ತೆಗೆದುಬಿಟ್ಟು ನೀವು ಈ ರೆಸಿಪಿಗೆ ಯೂಸ್ ಮಾಡ್ಬೋದು. ನಾನು ಸಿಪ್ಪೆ ಏನು ತೆಗಿತಿಲ್ಲ, ಸಿಪ್ಪೆ ಕೂಡ ಹೆಲ್ದಿಯಾಗಿರುತ್ತೆ, ಜೊತೆಗೆ ತುಂಬಾ ಔಷಧಿ ಗುಣಗಳಿರೋದ್ರಿಂದ ನಾನು ರಿಮೂವ್ ಮಾಡ್ತಿಲ್ಲ. ಈಗ ಒಂದು ಮಿಕ್ಸಿ ಜಾರನ್ನ ತೊಗೊಳ್ಳಿ. ಅದಕ್ಕೆ ನಾನಿಲ್ಲಿ ಸುಮಾರು 5 ರಿಂದ 6 ಸೂಜಿ ಮೆಣಸನ್ನು ಯೂಸ್ ಮಾಡ್ತಿದ್ದೀನಿ. ಹಸಿರು ಮೆಣಸಿನ ಹಾಗೆಯೇ ಇರುತ್ತೆ ಇದು ಸೂಜಿ ಮೆಣಸು. ಇದು ಸಿಕ್ಕರೆ ಇದನ್ನೇ ಯೂಸ್ ಮಾಡಿ, ಇಲ್ಲಾಂದರೆ ಹಸಿರು ಮೆಣಸನ್ನು ನೀವು ಯೂಸ್ ಮಾಡ್ಬೋದು. ಹಾಗೆ ಒಂದು ಸಣ್ಣ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ. ನೀವು ಒಣ ಕೊಬ್ಬರಿ ಸಿಗದೇ ಇದ್ದರೆ ಹಸಿ ತೆಂಗಿನಕಾಯಿನೇ ಯೂಸ್ ಮಾಡ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಈಗ ಬೇಯಿಸಿ ತಣ್ಣಗಾಗೋದಕ್ಕೆ ಬಿಟ್ಟಂಥ ಮಗೆಕಾಯಿ ಪೀಸ್ಗಳನ್ನು ಹಾಕ್ಕೋತಾ ಇದ್ದೀನಿ. ಇವುಗಳ ಜೊತೆ ಸ್ವಲ್ಪ ಒಂದು ಅರ್ಧ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೋತಾ ಇದ್ದೀನಿ.
ಇದನ್ನು ಕೂಡ ಹಾಕಿ ನುಣ್ಣಗೆ ರುಬ್ಕೋಬೇಕು. ನೀರಿನ ಅವಶ್ಯಕತೆ ಇರೋದಿಲ್ಲ, ಅವಶ್ಯಕತೆ ಬಿದ್ದರೆ ಮಾತ್ರ ಹಾಕಿ ರುಬ್ಕೊಳ್ಳಿ. ನೋಡಿ ಈಗ ರುಬ್ಕೊಂಡಿದ್ದೀನಿ. ಈ ಹದದಲ್ಲಿ ರುಬ್ಕೊಳ್ಳಿ, ಚೆನ್ನಾಗಾಗುತ್ತೆ. ಚಟ್ನಿ ಇರುತ್ತಲ್ಲ, ಗಟ್ಟಿ ಚಟ್ನಿ, ಆ ಥರ ರುಬ್ಕೋಬೇಕು. ನೋಡಿ ಈ ಥರ ಇದ್ದರೆ ಸಾಕು. ಈಗ ಇದನ್ನು ನಾನು ಇನ್ನೊಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಈಗ ಇದನ್ನು ಒಂದು ಪಾತ್ರೆಗೆ ತಕ್ಕೊಂಡಿದ್ದೀನಿ. ನೋಡಿ ಈ ಹದದಲ್ಲಿ ಇದ್ದರೆ ಸಾಕು. ಒಂದೆರಡು ಪೀಸ್ ಮಧ್ಯದಲ್ಲಿ ಹಾಗೆ ಇದ್ದಾವೆ, ನಾನು ಅದು ಫುಲ್ ನೈಸ್ ಮಾಡಿಲ್ಲ. ನೀವು ಬೇಕಿದ್ರೆ ನೈಸ್ ಮಾಡೋ ಅವಶ್ಯಕತೆ ಇಲ್ಲ, ಒಂಚೂರು ಉಳಿದ್ರೂ ಕೂಡ ಚೆನ್ನಾಗಿರುತ್ತೆ. ಇದಕ್ಕೊಂದು ಅರ್ಧ ಈರುಳ್ಳಿನ ನಾನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ರೆಸಿಪಿನ ನೀವು ದೋಸೆ, ಚಪಾತಿ ಅಥವಾ ರೊಟ್ಟಿ, ಅನ್ನಕ್ಕೂ ಕೂಡ ಯೂಸ್ ಮಾಡ್ಬೋದು, ಇಡ್ಲಿಗೂ ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಮಗೆಕಾಯಲ್ಲಿ ಮಾಡುವಂಥ ಈ ಚಟ್ನಿ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಈಸಿ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್. ಇನ್ನಷ್ಟು ಹೊಸ ರೆಸಿಪಿಗಳ ಲಿಂಕನ್ನು ಕೆಳಗಡೆ ಕೊಟ್ಟಿರ್ತೀನಿ, ಹಾಗೆ ವಿಡಿಯೋ ಎಂಡಿಂಗಲ್ಲೂ ಕೂಡ ಕೊಟ್ಟಿರ್ತೀನಿ. ಪ್ಲೀಸ್ ಅವುಗಳನ್ನು ನೋಡಿ, ಅವುಗಳಿಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್. ಟಾಟಾ.